ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಒಳಗೆ ಫೈನಲ್ ಪ್ರಾಕ್ಟೀಸ್ ಲಾಗ್ ಅಂತಲೇ ಹೇಳ್ಬೋದು ನೋಡ್ರಿ. ಏನಂದ್ರೆ ಸ್ಟೇಜ್ ರಿಹರ್ಸಲ್ ಲಾಗ್ ಅಂತಲೂ ಹೇಳ್ಬೋದು. ಇದು ಫೈನಲ್ ಈ ವರ್ಷದ ಪ್ರಾಕ್ಟೀಸದ ಫೈನಲ್ ಟಚ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಅಂದ್ರೆ ಜನವರಿ 3ಗೆ ನಮ್ದು ಆ್ಯನ್ವಲ್ ಡೇ ಇತ್ತು. ಇದು ಜನವರಿ 2 ಸಾಯಂಕಾಲ ಒಂದು 5 ಗಂಟೆಗೆ ಸ್ಟೇಜ್ ಪ್ರಿಪೇರ್ ಮಾಡಿ ಅಲ್ಲಿ ನಮಗೆ ರಿಹರ್ಸಲ್ ಮಾಡ್ಸಾತಿದ್ರು. ಯಾರು ಏನು ಮಿಸ್ಟೇಕ್ ಮಾಡ್ತಾರ ಅನ್ನೋದನ್ನು ಇಲ್ಲೇ ಟೆಸ್ಟ್ ಮಾಡತ್ತಿದ್ರು ಮತ್ತು ಒಂದು ಸಲ ಕಲಿಸಿ ಕೊಡತ್ತಿದ್ರು ನಮ್ಮ ಡ್ಯಾನ್ಸರ್. ಇನ್ನೊಂದು ಏನಂತಂದ್ರೆ ನಾವು ಕ್ಲಾಸ್ ರೂಮ್ನಾಗ ಡಾನ್ಸ್ ರೂಮ್ನಾಗ ಪ್ರಾಕ್ಟೀಸ್ ಮಾಡಿರ್ತೀವಿ. ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಬೇರೆ ಆಗ್ತೈತಿ ಮತ್ತು ಸ್ಟೇಜ್ ಮೇಲೆ ಪ್ರಾಕ್ಟೀಸ್ ಮಾಡೋದು ಬೇರೆ ಆಗ್ತೈತಿ. ಸೊ ಸ್ಟೇಜ್ ಮೇಲೆ ಮಾಡಿದಾಗ ಡಾನ್ಸ್ ಯಾವ ಥರ ಔಟ್ಪುಟ್ ಬಂದೈತಿ ಮತ್ತು ಪೊಸಿಷನ್ ಅದು ಚೇಂಜ್ ಮಾಡಿದಾಗ ವಾಪಸ್ ನಾವು ಎಲ್ಲಿ ನಮ್ಮ ಪೊಸಿಷನಿಗೆ ಹೋಗಿ ಕರೆಕ್ಟಾಗಿ ನಿಲ್ಲಾತೀವೋ ಇಲ್ಲೋ ಅದನ್ನು ಎಲ್ಲ ನೋಡ್ಕೋಬೇಕಲ್ಲ. ಸೊ ಫೈನಲ್ಲಾಗಿ ಪರ್ಫಾಮೆನ್ಸ್ ಚಲೋ ಬರಬೇಕು. ಸೊ ಹಾಗಾಗಿ ಇಲ್ಲಿ ಸ್ಟೇಜ್ ಪರ್ಫಾಮೆನ್ಸ್ನ ಒಂದು ಸಲ ರಿಹರ್ಸಲ್ ಮಾಡಿ ನೋಡತ್ತಾರೆ. ಇನ್ನೊಂದು ಏನಂತಂದ್ರೆ ಇಷ್ಟು ದಿನ ನಾವು ಪ್ರಾಕ್ಟೀಸ್ ಮಾಡಿದಾಗ ಸ್ಕೂಲ್ ಪ್ರಿನ್ಸಿಪಲ್ಲು ನಮ್ಮ ಡ್ಯಾನ್ಸ್ನದು ನೋಡಿರಂಗಿಲ್ಲ. ಸೊ ಇಲ್ಲಿ ಕೂಡ ಅವರು ಅಬ್ಸರ್ವ್ ಮಾಡಿ ಏನಾದ್ರು ಚೇಂಜಸ್ ಇದ್ರೆ ಫೈನಲ್ ಆಗಿ ಚೇಂಜಸ್ ಮಾಡ್ತಾರೆ. ಸೊ ಹಾಗಾಗಿ ಫೈನಲ್ ಸ್ಟೇಜ್ ರಿಹರ್ಸಲ್ ವ್ಲಾಗ್ ಇದು. ಆಮೇಲೆ ಆ್ಯನ್ವಲ್ ಡೇದು ಡಾನ್ಸದ್ದು ಪ್ರಾಕ್ಟೀಸದ್ದು ಲಾಸ್ಟ್ ಲಾಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರೋದು ಫೈನಲ್ ಲಾಗ್, ಆ್ಯನ್ವಲ್ ಡೇ ಲಾಗು. ಅದನ್ನು ಕೂಡ ಭಾಳ ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲ ಮಕ್ಕಳದು ಡಾನ್ಸ್ ನೋಡಿದರು, ಏನೇನು ಚೇಂಜಸ್ ಬೇಕೋ ಎಲ್ಲ ಮಾಡಿಸಿದ್ರು ಮತ್ತು ಎಲ್ಲಿ ಮಿಸ್ಟೇಕ್ ಮಾಡತ್ತಾರ ಅದನ್ನು ನೋಡಿ ಇಲ್ಲೇನ ಸರಿ ಮಾಡಿದರು. ನಮ್ಮನ್ನಂತೂ ಸಿಕ್ಕಾಪಟ್ಟಿನ ಚೇಂಜಸ್ ಮಾಡಿ ಸಿಕ್ಕಾಪಟ್ಟಿ ಹಾಕಿ ರುಬ್ಬಿದ್ರು ಸರ್. ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಲ್ಲಿ ನಿಂದಿರ್ಸೋದು, ಮತ್ತು ಫಸ್ಟಿಂದ ಮಾಡಿಸೋದು, ಮತ್ತು ಮಿಸ್ಟೇಕ್ ಮಾಡೋ ಮಟ್ಟನೂ ಮಾಡಿಸೋದು, ಮತ್ತು ಮಿಸ್ಟೇಕ್ ಆದಾಗ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಮಾಡಿಸೋದು. ಏನೋ ಒಂಥರ ಎಂಜಾಯ್ಮೆಂಟ್ ಇತ್ತು. ಕರೆ ಅಷ್ಟು ಸ್ಟ್ರಗಲ್ಲು ಕೂಡ ಮಾಡಿದ್ವಿ. ಸಾಯಂಕಾಲ ಅರೌಂಡ್ ಒಂದು 5 o'clockಗೇನೋ ಸ್ಟೇಜ್ ರಿಹರ್ಸಲ್ ಸ್ಟಾರ್ಟ್ ಆಗಿತ್ತು. ಟಿಲ್ 8 o'clockವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇದ್ವಿ ನೋಡ್ರಿ. ನಾವು ಕೂಡ ಆಯ್ತು, ಮಕ್ಕಳು ಕೂಡ ಆಯ್ತು. ಫೈನಲಿ ಆ್ಯನ್ವಲ್ ಡೇ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತು, ಸಖತ್ತಾಗಿ ಬಂದೈತಿ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ನಾಗಿರ್ರಿ. ನೆಕ್ಸ್ಟ್ ಲಾಗ ನಿಮ್ಗೆ ಆ್ಯನ್ವಲ್ ಡೇದ ಸಿಗ್ತೈತಿ. ನಾನು ಲಾಗ್ ಒಳಗೆ ನನ್ನ ಡ್ಯಾನ್ಸ್ ಆಯ್ತು ಅಥವಾ ಮಕ್ಕಳ ಡ್ಯಾನ್ಸ್ ಆಯ್ತು ಯಾವುದ್ರದ್ದು ಹಾಡನ್ನು ಪ್ಲೇ ಮಾಡತ್ತಿಲ್ಲ. ನಿಮಗೆ ಇದು ಸಾಂಗ್ಸು ಯಾವ ಥರ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ID-ನಾಗ. ನಂದು ಆ್ಯನ್ವಲ್ ಡೇ ಲಾಗ್ ಏನು ಬರ್ತೈತಲ್ಲ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ID-ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಅಲ್ಲೂ ಕೂಡ ಫಾಲೋ ಮಾಡಿ ಇದು ಕಂಪ್ಲೀಟ್ ಡಾನ್ಸ್ನ ಮತ್ತು ಅದರ ಹಾಡನ್ನು ರೀಲ್ಸ್ನಾಗ ನೋಡ್ಬೋದು ನೋಡ್ರಿ. ಆ್ಯನ್ವಲ್ ಡೇ ಮುಗಿದ ಭಾಳ ದಿನ ಆಗೈತಿ, ಆದ್ರೆ ಲಾಗ್ಸ್ ಲೇಟಾಗಿ ಬರತ್ತವು. ಯಾಕೆ ಅಂತಂದ್ರೆ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಾಕತ್ತಿಲ್ಲ. ಈ ಕರೆಕ್ಟಾಗಿ ವಾಯ್ಸ್ ಓವರ್ ಕೊಡಬೇಕು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳತ್ತೈತಿ. ಬಟ್ ಆ್ಯನ್ವಲ್ ಡೇ ಲಾಗ್ನ ಇನ್ನೂ ಲೇಟ್ ಮಾಡೋಂಗಿಲ್ಲ. ಇದ್ರ ಆದ ನೆಕ್ಸ್ಟ್ 1-2-3 ಡೇಸ್ ಒಳಗೆ ನಾನು ಆ್ಯನ್ವಲ್ ಡೇ ಲಾಗನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತ. ಸ್ಟೇ ಟ್ಯೂನ್ನಾಗೆ ಇರ್ರಿ. ಇಲ್ಲಿ ಮಟ್ಟ ನನ್ನ ಲಾಗ್ಸ ನಿಮ್ಗೆ ಪ್ರಾಕ್ಟೀಸದು ಹೆಂಗೆ ಅನಿಸಿದ್ವು ಅಂಥೇಳಿ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ಲು, ನಿಶ್ಚಿತ MS ಲಾಗ್ ಚಾನಲ್, ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್, 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಲಾಗ್ ನೋಡೋಕೆ ಸ್ಟೇ ಟ್ಯೂನ್ನಾಗಿರ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಥ್ಯಾಂಕ್ ಯು.